ಗರಂ ಮಸಾಲ, ಚಿಕನ್ ಮಸಾಲ, ಪೆಪ್ಪರ್ ಪೌಡರ್ ಹೀಗೆ ನಮ್ಮ ಆಹಾರದ ರುಚಿಯನ್ನು ಹೆಚ್ಚಿಸಲು ಈಗ ಎಲ್ಲದಕ್ಕೂ ಸ್ಪೈಸ್ ಪೌಡರ್ಗಳನ್ನೇ ಬಳಸ್ತೀವಿ. ಘಮ ಘಮ ಪರಿಮಳ ಬರುವ ಸ್ಪೈಸ್ ಪೌಡರ್ಗಳು ಕೂಡ ಕೆಮಿಕಲ್ ಮಿಕ್ಸ್ ನಿಂದಾಗಿ ನಮ್ಮ ಆರೋಗ್ಯಕ್ಕೆ ಕುತ್ತಾಗ್ತಾ ಇದೆ ಎನ್ನುವುದು ಈಗಿನ ವಿಚಾರ. ಇತ್ತೀಚೆಗಷ್ಟೇ ಸಿಂಗಾಪುರ ಮತ್ತು ಹಾಂಗ್ಕಾಂಗ್ ಭಾರತದ ಪ್ರಸಿದ್ಧ ಬ್ರ್ಯಾಂಡ್ಗಳಾದ MDH, ಎವರೆಸ್ಟ್ ಸ್ಪೈಸ್ ಬ್ರ್ಯಾಂಡ್ಗಳ ಮಾರಾಟವನ್ನು ನಿಷೇಧಿಸಿದ್ದು ನಿಮಗೆ ಗೊತ್ತಿರಬಹುದು. ಈ ಕಂಪನಿಗಳ ಪ್ರಾಡಕ್ಟ್ಗಳಲ್ಲಿ ಕ್ಯಾನ್ಸರ್ ಕಾರಕ ಎಥಿಲಿನ್ ಆಕ್ಸೈಡ್ ಎನ್ನುವ ಅಂಶ ಪತ್ತೆಯಾಗಿತ್ತು ಎಂದು ವರದಿಯಾಗಿತ್ತು. ನಂತರ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ದೇಶದ ವಿವಿಧ ಕಡೆಗಳಲ್ಲಿ ವಿವಿಧ ಬ್ರ್ಯಾಂಡ್ಗಳ ಸ್ಪೈಸ್ ಐಟಂ ಸ್ಯಾಂಪಲ್ಗಳನ್ನು ಪರಿಶೀಲನೆ ನಡೆಸಿ 111 ಸ್ಪೈಸ್ ಐಟಂ ಉತ್ಪಾದಕರ ಲೈಸೆನ್ಸ್ಗಳನ್ನೇ ರದ್ದುಪಡಿಸಿದೆ. ಈಗಲೇ ಉತ್ಪಾದನೆ ಸ್ಥಗಿತಗೊಳಿಸಿ ಅಂತ ಆದೇಶ ನೀಡಿದೆ. ದೇಶದಾದ್ಯಂತ ಇನ್ನೂ 4,000 ಸ್ಯಾಂಪಲ್ಗಳ ಪರಿಶೀಲನೆ ನಡೀತಾ ಇದ್ದು ಇನ್ನಷ್ಟು ಬ್ರ್ಯಾಂಡ್ಗಳು ರದ್ದಾಗುವ ಸಾಧ್ಯತೆ ಇದೆ. ಲೈಸೆನ್ಸ್ ಕ್ಯಾನ್ಸಲ್ ಆದ ಹೆಚ್ಚಿನ ಉತ್ಪನ್ನಗಳು ಸಣ್ಣ ಉತ್ಪಾದಕರ ಕಂಪನಿಯದ್ದು ಎನ್ನಲಾಗಿದೆ. ಆದರೆ ಸಿಂಗಾಪುರ, ಹಾಂಗ್ಕಾಂಗ್ಗಳಲ್ಲಿ ನಿಷೇಧಕ್ಕೊಳಗಾದ MDH, ಎವರೆಸ್ಟ್ ಸ್ಪೈಸ್ ಬ್ರ್ಯಾಂಡ್ಗಳಿಗೆ ಇಲ್ಲಿನ ಸರ್ಕಾರ ಎಚ್ಚರಿಕೆ ಮಾತ್ರ ಕೊಟ್ಟಿದೆ ಎಂಬ ವರದಿಗಳು ಬಂದಿವೆ.